ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ಎಪಿಸೋಡ್ ಯಾರೆಲ್ಲ ನೋಡಿಲ್ವೋ ಪ್ಲೇಲಿಸ್ಟಲ್ಲೇ ಸಿಗುತ್ತೆ, ಈಗಲೇ ಹೋಗಿ ನೋಡ್ಕೊಂಡು ಬನ್ನಿ. 7 ಹೆಜ್ಜೆಗಳ ಹೊಡೆತಿ ಭಾಗ 51. ಲೇಡಿ ಕರ್ಜನ್ ಎಲ್ಲೋಗುತ್ತೆ ನಿನ್ನ ಕಪಿ ಬುದ್ಧಿ ಎಂದಾಗ ಮೂತಿ ಸೊಟ್ಟ ಮಾಡಿದವಳನ್ನು ಹತ್ತಿರ ಎಳೆದುಕೊಂಡ. ಬುದ್ಧಿಗಿದ್ದಿ ಇದೆಯೋ ಇಲ್ವೋ, ಚಿಕ್ಕ ಮಕ್ಕಳು ವಯಸ್ಸಾದವರು ಇರೋ ಜಾಗ ನೋಡಿದರೆ ಏನಂದುಕೊಳ್ಳೋದಿಲ್ಲ, ಬಿಡ್ರಿ ಸುಮ್ಮನೆ ಅಂತ ದಬಾಯಿಸಿ ಕೊಸರಾಡಿದಳು. ಅವನಿಗದನ್ನೆಲ್ಲ ಕೇಳುವ ಇಚ್ಛೆಯೂ ಇಲ್ಲ. ಅವಳು ಕೊಡಬೇಕಾಗಿದ್ದು ಕೊಡದಿದ್ದರೇನಂತೆ ಪಡೆಯುವ ಕಲೆ ರಮಣನಿಗೆ ಕರತಲಾಮಲಕ. ಪಡುವಣದಲ್ಲಿ ಸೂರ್ಯ ನಾಚಿಕೆಯಿಂದ ಕೆಂಪಾಗಿ ಕಡಲ ಹೊಡಲಲ್ಲಿ ಅವಿತ. ರಾಧಾ ಪತಿಮಹಾಶಯನ ಮಾಲೀಕತ್ವದ ಮುತ್ತಿನ ಹೂದೋಟದಿಂದ ಹೊರಬಂದಾಗ ಅವರಿಬ್ಬರೆದುರು 2 ಪುಟ್ಟ ಮಕ್ಕಳು, ಅದರಲ್ಲೊಬ್ಬ ಅದೇ ರಾ ಉಚ್ಚಾರ ಬರದ ಹುಡುಗ. ಅವಳಿಗೆ ಮುಜುಗರವಾಯಿತು. ತಿಳಿದವರಾಗಿ ಚಿಕ್ಕ ಹುಡುಗರ ಮುಂದೆ ಇದೆಂಥ ವರ್ತನೆ ಅಂತ. ಅಕ್ಕ, ನೀವು ಪೊಲೀಸಂತೆ ಅಂತ ಹಿಂದಿಯಲ್ಲಿ ಕೇಳಿದಳು ಹುಡುಗಿ. ರಾಧಾ ಅವಳ ಗಲ್ಲದ ತುದಿ ಮುಟ್ಟಿ, ನಿಂಗೆ ಗೊತ್ತು ಮರಿ, ಯಾರು ಹೇಳಿದ್ದು ಅಂದ್ಲು. ಅಂಕಲ್ ಅಂತೂ ಆ ಹುಡುಗಿ. ಇನ್ನೇನು ಹೇಳಿದ್ದಾರೆ ಅಂದ್ಲು ರಾಧಾ. ನೀವೆಷ್ಟು ಸ್ಟ್ರಾಂಗ್ ಅಂತ ಹೇಳಿದ್ದಾರೆ ಅಂದಾಗ ಮಂಜಾದ ಕಂಗಳನ್ನೇ ರಾಧಾ ಗಂಡನ ಕಡೆ ತಿರುಗಿಸಿದಳು. ಅರುಂಧತಿ ಅತ್ತೆ ಎಲ್ಲೋ ಚೂರು ಚಿಕ್ಕಂದಿನ ಕತೆ ಹೇಳಿರಬೇಕು. ಆದರೂ ಅದೇನು ಹೆಮ್ಮೆಯೋ ಈ ಪುಣ್ಯಾತ್ಮನಿಗೆ ಹೆಂಡತಿ ಎಂದರೆ. ನಿನ್ನ ಹೆಸರೇನು ಅಂದಾಗ ತ್ರಿಶಾಲಾ ಅಂತು. ಅರೆ, ನನ್ನ ಹೆಸರೇ ಅಂದ್ಲು. ರಮಣ್ ರಾಧಾಳನ್ನ ಕೇಳಿದ. ಬಹಳ ದಿನಗಳಿಂದ ಕೇಳಬೇಕು ಅಂತಿದ್ದೆ, ತ್ರಿಶಾಲಾ ಅನ್ನೋದರ ಅರ್ಥವೇನು ಅಂದ. ಇಬ್ಬರು ತ್ರಿಶಲೆಯರು ಒಟ್ಟಿಗೆ ಉತ್ತರಿಸಿದರು, ಆದಿಶಕ್ತಿ ಅಂತ. ನಾನು ಪೊಲೀಸ್ ಆಗ್ತೀನಿ ಅಂತು. ತನ್ನನ್ನು ಮಾತನಾಡಿಸಿಯೇ ಇಲ್ಲವೆಂದು ಹಳುಮುಖ ಮಾಡಿಕೊಂಡು ನಿಂತಿದ್ದವನನ್ನು ನೀನೇನಾಗ್ತೀಯಾ ಅಂತ ಕೇಳಿದರೆ, ನಾನು ಈ ಅಕ್ಕನ್ನ ಮದುವೆ ಆಗ್ತೀನಿ ಅಂದ ತಕತಕ ಕುಪ್ಪಳಿಸುತ್ತ. ರಾಧಾ ರಮಣ್ ಇಬ್ಬರೂ ನಕ್ಕಾಗ ಆ ಹುಡುಗ ಮತ್ತೂ ಹೇರಿದ, ನಡಿ ಇಲ್ಲಿಂದ. ದಿನ ಅಜ್ಜಿಯಂದಿರು ನೋಡೋ ಅತ್ತೆ ಸೊಸೆ ಧಾರಾವಾಹಿ ನೋಡಿ ಯಾರನ್ನು ಕಂಡರೂ ಮದುವೆ ಆಗಬೇಕು ಅಂತೀಯ. ಹೋಮ್ವರ್ಕ್ ಮಾಡಿದ್ಯೋ ಇಲ್ವೋ, ಚೋಟುದ್ದ ಇಲ್ಲ ಅಂತ ಗದರಿ ಎಳೆದುಕೊಂಡು ಹೊರಟಳು. ಆದರೆ ಅವನಾಗಲೂ ಆಕೆಯ ಹೆಜ್ಜೆಗೆ ಹೆಜ್ಜೆ ಸೇರಿಸಲಾಗದೆ ಓಡೋಡಿ ನಡೆದು ಗೋಗರಿಯುತ್ತಿದ್ದ. ಪ್ಲೀಸ್ ಕಣೆ ಅಕ್ಕ, ನಾನು ದೊಡ್ಡವನಾಗ್ತೀನಲ್ಲ, ಆಗ ಮದುವೆ ಮಾಡಿಕೊಳ್ಳೆ, ಇಲ್ಲಾಂದರೆ ನನಗೆ ಬೇಜಾರಾಗುತ್ತೆ ಅಂದ. ಮಕ್ಕಳಾಗಿಯೇ ಇದ್ದು ಬಿಟ್ಟಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಂತ ಅವಳಿಗನ್ನಿಸದೆ ಹೋಗಲಿಲ್ಲ. ಹೊಟ್ಟೆನಲ್ಲಿ ರಾಧಾ ನೋವೆಲ್ಲ ಇಬ್ಬನಿಯಂತೆ ರಮಣನ ದಯೆಯಿಂದ ಕರಗಿ ಹೋಗಿತ್ತು. ವಾಪಸ್ಸು ಅಧಿಪತಿಗೆ ಬಂದಾಗ ಒಳಗಿನ ದೃಶ್ಯ ನೋಡಿ ರಾಧಾಗೆ ತಲೆ ಸುತ್ತಿ ಬಂದು ನಡುಗಿದಳು. ಕಬೀರ ಎದುರುಗಡೆ ಸುಬೋಧನನ್ನು ಕೂರಿಸಿಕೊಂಡಿದ್ದ. ಬೆಪ್ಪನ ಹಾಗೆ ಕುಳಿತ ಸುಬೋಧನ ನೋಡಿ ಇವತ್ತಿಗೆ ತಮ್ಮಿಬ್ಬರ ಜೀವನದ ಕೊನೆಯ ದಿನ ಎಂದು ನಿರ್ಧರಿಸಿ ಬಿಟ್ಟಿದ್ದಳು. ಬೆವರಿದ ಅಂಗೈಯನ್ನು ಸೀರೆ ಸೆರಗಿನಲ್ಲಿ ಒರೆಸಿಕೊಂಡಳು. ಕಬೀರ, ಅದೇಕೆ ನಿನ್ನ ಅಣ್ಣನನ್ನು ಮಾತನಾಡಿಸದೆ ನಿಂತುಬಿಟ್ಟೆ ಅಂದ. ಅಣ್ಣನ ಅಂತ ಬಾಯಿ ತೆರೆದವಳು ಹಿಂದೊಮ್ಮೆ ತಾನೇ ಹಾಗೆ ಪರಿಚಯಿಸಿದ್ದು ಜ್ಞಾಪಕಕ್ಕೆ ಬಂದು, ಅಣ್ಣನೇ ಹ್ಞೂ ಅಣ್ಣ ಎಂದಳು ಹಣೆ ತಿಕ್ಕಿಕೊಂಡು. ಮೊದಲಿನಿಂದಲೂ ಸುಬೋಧನ ಕಂಡರೆ ಹೊಟ್ಟೆ ಉರಿದುಕೊಳ್ಳುತ್ತಿದ್ದ ರಮಣನ ಹೊಟ್ಟೆಗೆ ಸಿಹಿ ಎಳನೀರಿನಷ್ಟೇ ತಂಪೆರೆಯಿತು ಅವಳ ಮಾತು. ಯಾರಿಗೂ ಕಾಣದಂತೆ ತುಟಿ ಅಂಚಲ್ಲಿ ನಕ್ಕ. ಅಣ್ಣ, ನಿನ್ನತ್ರ ಸ್ವಲ್ಪ ಏಕಾಂತದಲ್ಲಿ ಮಾತಾಡಬೇಕು ಎಂದು ಸುಬೋಧನ ಕೈ ಹಿಡಿದು ಹೊರಗೆಳೆದುಕೊಂಡು ಹೋದಳು. ಅಲ್ಲಿಯವರೆಗೂ ತಡೆದುಕೊಂಡಿದ್ದ ಗಾಬರಿ ಒಟ್ಟಿಗೆ ಹೊರಗೆ ಬಂತು. ಇಲ್ಲೇನು ಮಾಡ್ತಿದ್ದೀಯಾ ನೀವು ಅಂದಾಗ, ಟೆನ್ಷನ್ನಲ್ಲಿ ಸಾಯುತ್ತಿದ್ದೇನೆ, ಮರ್ಯಾದೆ ಬೇರೆ, ಸ್ಕೂಲ್ ಫ್ರೆಂಡ್ಸ್ ತಾನೇ, ಏಕವಚನದಲ್ಲೇ ಕರಿ ಅಂದ. ನೀನು ರಮಣ್ ಒಟ್ಟಿಗೆ ಹೋಗಿದ್ದು ನೋಡಿದೆ, ನಿನ್ನ ಜೊತೆ ಮಾತನಾಡಬೇಕಿತ್ತು, ಅದೇ ದಾರಿಯಲ್ಲಿ ವಾಪಸ್ಸು ಬರುವವರೆಗೂ ಕಾಯೋಣ ಅಂತ ನಿಂತಿದ್ದೆ. ಅಷ್ಟೊತ್ತಿಗೆ ಈ ಕಬೀರ್ನನ್ನ ನೀನು ತ್ರಿಶಾಲಾ ಅಣ್ಣ ಅಲ್ವಾ ಅಂತ ಗುರುತು ಹಿಡಿದು ಕರೆದುಕೊಂಡು ಬಂದ್ಬಿಟ್ಟ ಅಂದ. ಉಫ್, ಅಷ್ಟೇ ತಾನೇ, ಅನುಮಾನವೇನು ಬಂದಿಲ್ವಲ್ಲ ಅಂದ್ಲು. ಬಂದಿರಲಿಕ್ಕಿಲ್ಲ ಅಂದಾಗ ರಾಧಾ ಎದೆ ಬಡಿತ ಸಮಸ್ಥಿತಿಗೆ ಮರಳಿತು. ನಿನ್ನೆ ನಡೆದ ಘಟನೆ ಬಗ್ಗೆ ತಿಳಿತು. ಧರಣಿ ಸರ್ ಈಗ ನೀನು ಹೇಗಿದ್ದೀಯ ಅಂತ ವಿಚಾರಿಸೋಕೆ ಹೇಳಿದ್ರು ಅಂದ. ಪೊಲೀಸ್ ಆಗಿಯೂ ಪ್ರತಿರೋಧ ಒಡ್ಡುವ ಶಕ್ತಿ ಇದ್ದರೂ ಏನೂ ಮಾಡಲಾಗಲಿಲ್ಲವಲ್ಲ ಅನ್ನೋ ಬೇಜಾರಿದೆ. ಪೊಲೀಸ್ ಆಗಿ ನನ್ನ ಕಥೆಯೇ ಹೀಗಾದರೆ ಅಮಾಯಕ ಹೆಣ್ಣು ಮಕ್ಕಳ ಗತಿ ಏನು ಯೋಚಿಸೋಕೆ ಭಯ ಆಗ್ತಿದೆ.
ಸರ್ಗೆ ಹೇಗೆ ಗೊತ್ತಾಯಿತು? ನನ್ನ ಹಿಂದೆಯೂ ಸೈಬರ್ಗಳನ್ನು ಬಿಟ್ಟಿದ್ದಾರೋ ಹೇಗೆ ಅಂದಾಗ, ನಿನಗೆ ವಿಷಯವೇ ಗೊತ್ತಿಲ್ವಾ? ಪೇಪರ್ ಗೀಪರ್ ಓದೋ ಅಭ್ಯಾಸವಿದೆಯೋ ಇಲ್ವೋ? ಮಿಸಸ್ ರಾಧಾರಮಣಾಗಿ ನಿಮ್ಮ ಬುದ್ಧಿ ಮತ್ತೆ ಮರೆತು ಬಿಡಬೇಡಿ ಅನ್ನುತ್ತಾ ಮೊಬೈಲ್ನಲ್ಲಿದ್ದ ವಾರ್ತೆ ತೆಗೆದು ತೋರಿಸಿದ. ಸಮಯ ಮೀರಿಯೂ ಸಾರ್ವಜನಿಕರಿಗೆ ತೊಂದರೆಯಾಗುವಷ್ಟು ದೊಡ್ಡ ಮ್ಯೂಸಿಕ್ ಕುಣಿತ ಅಷ್ಟೇ ಅಲ್ಲ, ಇಲ್ಲಿಗಲ್ ಹುಕ್ಕ ಸಪ್ಪೆಗಳ ಕಾರಣ ಎಲ್ಲ ದಾಖಲೆಯ ಸಮೇತ ಪೊಲೀಸರು ರೈಡ್ ಮಾಡಿ ಪಬ್ಬಿಗೆ ಬೀಗ ಜಡಿದಿದ್ದರು. ಅವಳಿಗೆ ಆಶ್ಚರ್ಯ ಹುಟ್ಟಿಸಿದ ಇನ್ನೊಂದು ವಿಷಯವೆಂದರೆ ಆ ಪಬ್ ವಿಕ್ಟರ್ಗೆ ಸೇರಿದ್ದು. ಡ್ಯಾಮ್ ಇಟ್ ಅಂದ್ಲು. ಅಚಾನಕ್ಕಾಗಿ ನಡೆದ ರೈಡ್ ನೋಡಿ ಸರ್ಗೆ ಅನುಮಾನ ಬಂದು ಪತ್ತೆ ಹಚ್ಚಿದರು. ನಿನ್ನೆಯ ಘಟನೆಯ ಬಗ್ಗೆ ಆಗಲೇ ತಿಳಿದಿದ್ದು ಅಂದ. ರಾಧಾ ಬೇರೆಯದನ್ನೇ ಯೋಚಿಸುತ್ತಿದ್ದಳು. ಇದು ಕಾಕತಾಳೀಯವಂತೂ ಅಲ್ಲ. ಎಲ್ಲ ದಾಖಲೆಗಳೂ ಇದ್ದು ಇಷ್ಟು ದಿನ ಏನೂ ಮಾಡಲಾಗಲಿಲ್ಲವಲ್ಲ. ಆದರೆ ಈಗ ಇಷ್ಟು ಬೇಗ ಹೇಗೆ? ರಮಣ್ ಘಟನೆ ನಡೆದ ಜಾಗವನ್ನೇ ಬಿಡದೆ ಇದ್ದವ ಕೃತ್ಯ ಎಸಗಿದವನನ್ನು ಸುಮ್ಮನೆ ಬಿಡುತ್ತಾನೆಯೇ? ಯಾರು ಮಾಡಿದ್ದು ಅಂತ ಅನುಮಾನ ಬಗೆಹರಿಸಿಕೊಳ್ಳಲು ಕೇಳಿದಳು. ರಮಣ್ ಆಗಿರುವ ಸಾಧ್ಯತೆ ಇದೆ ಅಂದಾಗ, ಅದು ಹೇಗೆ ಊಹಿಸಿದೆ ಅಂತ ಅಂದ್ಲು. ಮತ್ತಿನ್ನೇನು, ಇಲ್ಲಿ ನಿನ್ನ ಪರವಾಗಿ ಇರೋದು ರಮಣ್ ಒಬ್ಬನೇ ತಾನೇ? ಇಷ್ಟು ಬೇಗ ಹೇಗೆ ಸಾಧ್ಯ? ವಿಕ್ಟರ್ಗಿಂತ ಗೋವರ್ಧನ ಎಲ್ಲ ವಿಧದಲ್ಲಿಯೂ ಗಟ್ಟಿಕುಳ. ಅದನ್ನು ರಮಣ್ ಬಳಸಿಕೊಂಡಿರ್ತಾನೆ ಅಷ್ಟೇ. ಇನ್ನೊಂದು ವಿಷಯ, ಗೋವರ್ಧನನ ಫ್ಯಾಕ್ಟರಿಯ ಹಿಂದೆ ಅಗರಬತ್ತಿಯ ಸೋಗಿನಲ್ಲಿ ಅಫೀಮು ಸಾಗಣೆ ಮಾಡುತ್ತಾರೆ. ಅದರ ವಹಿವಾಟು ಎಲ್ಲೆಲ್ಲಿ ಇದೆ ಅನ್ನೋದನ್ನು ತಿಳಿದುಕೊಳ್ಳೋಕೆ ಪ್ರಯತ್ನ ಪಡ್ತೀನಿ. ಸ್ವಲ್ಪ ಸಮಯ ಬೇಕಾಗಬಹುದು. ಸೈಕೋ ಅಮೈರಾ ಮತ್ತಿನ್ನೇನು ಮಾಡ್ತಾಳೆ ಅಂತ ಹೇಳೋಕೆ ಆಗೋದಿಲ್ಲ. ಎಲ್ಲವನ್ನ ಒಟ್ಟಿಗೆ ಹೆದರಿಸೋಕೆ ಕೊಂಚ ಕಷ್ಟವಾಗುತ್ತೆ. ಕಂಪ್ಯೂಟರ್ ಪಾಸ್ವರ್ಡ್ ಸಹ ಇದೆ. ಅದೇನು ಅಂತ ಕಂಡು ಹಿಡಿಯೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ ಅಂದಾಗ, ಸರಿ ಹುಷಾರು, ಈ ಹ್ಯಾಂಡ್ಫೋನ್ ನಿನ್ನ ಬಳಿ ಇರಲಿ ಅಂತ ತಂದಿದ್ದ ಹೊಸ ಮೊಬೈಲ್ ಅವಳ ಕೈಗಿಟ್ಟು ಹೊರಟ ಸುಬೋಧ್. ರಾಧಾ ಅವನನ್ನು ಕಳುಹಿಸಿ ಒಳಗೆ ಹೋಗಿದ್ದೆ. ಒಳಗೆ ಅಮೈರಾ ರಾಧಾಳನ್ನೇ ಕೂಗುತ್ತಿದ್ದಳು. ಅವಳಿದ್ದಲ್ಲಿ ಹೋಗುವುದರ ಬದಲು ಉಸಿರು ಕಟ್ಟಿ ಸಾಯುವುದು ಒಳ್ಳೆಯದು ಅನ್ನುವಂಥ ಭಾವನೆ ರಾಧಾಗೆ. ತನ್ನ ಡಿಸೈನರ್ ಡ್ರೆಸ್ಗಳನ್ನೆಲ್ಲ ಕಿತ್ತು ಹರಡಿ, ಒಂದೂ ಚೆನ್ನಾಗಿಲ್ಲ, ಹೊಸತೇ ತರಬೇಕು. ಎಂಥ ಮುಖ್ಯವಾದ ಮಜಲು ನನ್ನ ಜೀವನದ್ದು. ಐ ವಾಂಟ್ ದಿ ಬೆಸ್ಟ್ ಆಫ್ ಆಲ್ ಅಂದ್ಲು. ಹೌದೌದು, ಬೆಸ್ಟ್ ಹುಚ್ಚಾಸ್ಪತ್ರೆಯೇ ಬೇಕು ನಿನ್ನ ಹುಚ್ಚಿಗೆ ಅನ್ನುವ ಮಾತು ರಾಧಾ ನಾಲಿಗೆಯ ತುದಿವರೆಗೂ ಬಂದು ನಿಂತಿತ್ತು. ನಿನಗೆ ಏನು ಅಂತ ಗೊತ್ತಿಲ್ವಾ? ನನ್ನ ರಮಣ್ ಎಂಗೇಜ್ಮೆಂಟ್ ಅಂದ್ಲು. ಸಾಧ್ಯವೇ ಇಲ್ಲ ಅಂದ್ಲು ರಾಧಾ. ಅವನೇ ಒಪ್ಪಿಕೊಂಡಿದ್ದು. ನೀನೇ ಕೇಳು ಬೇಕಾದ್ರೆ. ಅದು ಮುಂದಿನ ವಾರವೇ ಅಂದಾಗ, ಡೈವೋರ್ಸ್ ಆಗಿಲ್ಲ, ಮದುವೆಗೆ ತೊಂದರೆ ಆಗುತ್ತದೆ ಅಂದ್ಲು ರಾಧಾ. ಅಲ್ಲಿಯವರೆಗೂ ನಿಶ್ಚಿತಾರ್ಥ ಮಾಡಿಕೊಳ್ಳೋಕೇನು ಅಡ್ಡಿ ಇಲ್ಲವಲ್ಲ ಅಂತ ಅವನೇ ಹೇಳಿದ್ದು. ಮೊದಲು ಎಂಗೇಜ್ಮೆಂಟ್, ಆಮೇಲೆ ಮದುವೆ, ಆಮೇಲೆ ಹನಿಮೂನ್ ಅಂತ ನುಲಿದುಕೊಂಡು ಹೇಳಿದಾಗ ರಾಧಾಗೆ ಮೈ ಮೇಲೆಲ್ಲ ಮುಳ್ಳೆದ್ದಿತ್ತು. ಅವಳು ಮಂಕಾಗಿ ಹತ್ತ ಹೋಗಿದ್ದೆ. ಅಮೈರಾ ಕುಹುಕ ನಗೆ ನಕ್ಕಳು. ರಮಣ್ ಒಪ್ಪಿಕೊಳ್ಳುವುದಿರಲಿ, ಅವನಿಗೆ ವಿಷಯವೇ ಗೊತ್ತಿಲ್ಲ. ಅವನಿಗಷ್ಟೇ ಏನು, ಇಡೀ ಬಂಗಲೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಅದು ಅಮೈರಾ ಸುಮ್ಮನೆ ಹರಡಿದ ಜಾಲ ಅಷ್ಟೇ, ಇಬ್ಬರ ಮಧ್ಯೆ ಸಣ್ಣ ಜಗಳವಾಗಲಿ ಎಂದು. ಇಲ್ಲದಿದ್ದರೆ ಅವಳಿಗೆ ತಿಂದನ್ನ ಅರಗಬೇಕಲ್ಲ. ರಮಣ್ ವಾರ್ಡ್ರೋಬಿನಲ್ಲಿ ತಲೆ ಹಾಕಿಕೊಂಡಿದ್ದವ ರಾಧಾಳ ಗಮ ಮೂಗಿಗೆ ಬಡಿದಾಗ ತಿರುಗಿದ. ಅವನ ಮಡಿಸಿಟ್ಟ ಬಟ್ಟೆಗಳನ್ನು ಮಂಚದ ಮೇಲಿಟ್ಟು ಹಾಗೆಯೇ ಮೌನವಾಗಿ ಹೊರಟವಳನ್ನು ಮಾತಿಗೆ ಸಿಲುಕಿಸಿ ಎಡವಟ್ಟು ಮಾಡಿದ. ಏನೇ ಮೌನ ಗೌರಿ, ಏನಾದರೂ ಕೆಲಸ ಇದೆಯಾ ಅಂದ. ಇಲ್ಲ ಅಂದ್ಲು. ಹಾಗಾದರೆ ಈ ಶರ್ಟ್ ಇಸ್ತ್ರಿ ಹಾಕಿಕೊಡು, ತುಂಬ ಇಂಪಾರ್ಟೆಂಟ್ ಒಕೇಶನ್ ಒಂದಕ್ಕೆ ಹೋಗಬೇಕು ಅಂದ. ಅವನ ಕೈಯಿಂದ ಕಿತ್ಕೊಂಡು ಇಸ್ತ್ರಿ ಮಾಡತೊಡಗಿದಳು. ಸುಮ್ಮನಿರಲಾರದೆ ಕೆಣಕಿದ. ಸುಮ್ಮನಿದ್ದಳು. ಪೊಲೀಸರು ಅಷ್ಟು ಬೇಗ ಪಬ್ ಮೇಲೆ ರೈಡ್ ಮಾಡಿದ್ದು ಹೇಗೋ ಅಂದ್ಲು. ದುಡ್ಡು ತಿನ್ನಲು ಸಾಯುತ್ತಿರುತ್ತಾರೆ ಭ್ರಷ್ಟ ಪೊಲೀಸರು. ಕಂತೆ ದುಡ್ಡು ಒಳಗೆಳೆದುಕೊಂಡು ಹೀರೋ ಪ್ರೊಫೈಲ್ಗಳನ್ನೆಲ್ಲ ಒಟ್ಟಾಕಿ ಕೆಲಸ ಮಾಡಿಕೊಟ್ಟರು ಅಂದ. ಮೊದಲೇ ಸಿಟ್ಟಿನಲ್ಲಿದ್ದವಳಿಗೆ ಪೊಲೀಸರಿಗೆ ಬೈದದ್ದು ಕೇಳಿ ತಾಳ್ಮೆ ತಪ್ಪಿತ್ತು. ಅವನು ಇಡೀ ಪೊಲೀಸ್ ಇಲಾಖೆಗೆ ಏನನ್ನೂ ಹೇಳಿರಲಿಲ್ಲ. ಭ್ರಷ್ಟರಿಗೆ ಹೇಳಿದ್ದ. ತನ್ನ ಸಲುವಾಗಿಯೇ ಮಾಡಿದ್ದ ಎನ್ನುವುದಷ್ಟೇ ಅಲ್ಲ, ರೈಡ್ ಆಗಿದ್ದು ತಪ್ಪು ಮಾಡುತ್ತಿದ್ದವರ ಮೇಲೆಯೇ. ನೈತಿಕತೆಗೆ ವಿರುದ್ಧವಾದ ಯಾವುದೇ ಕೆಲಸ ಗಂಡ ಮಾಡಲಿಲ್ಲ ಅನ್ನುವುದನ್ನು ಮರೆತು
ಬುದ್ಧಿಯನ್ನು ಕೋಪದ ವಶಕ್ಕೆ ಕೊಟ್ಟು ಕೈ ಮುಗಿದಿದ್ದಳು. ರಮಣ್ ಮುಂದಿನ ವಾರ ಒಂದು ಎಂಗೇಜ್ಮೆಂಟ್ ಇದೆ ಅಂದ ಅಷ್ಟೇ. ಮುಂದೆ ಹೇಳಲು ರಾಧಾನೇ ಬಿಡಲಿಲ್ಲ. ಕಾಗೆ ಕೂರುವುದಕ್ಕೂ ಕೊಂಬೆ ಮುರಿಯುವುದಕ್ಕೂ ಸರಿ ಹೋಯಿತು ಅನ್ನುವ ಹಾಗಾಯಿತು ರಮಣನ ಪರಿಸ್ಥಿತಿ. ಅವ ಹೇಳಿದ್ದು ಯಾವುದೋ ನಿಶ್ಚಿತಾರ್ಥದ ಬಗ್ಗೆ. ಆದರೆ ಅವಳು ತಿಳಿದುಕೊಂಡಿದ್ದು ಅಮೈರಾ ಹೇಳಿದ ನಿಶ್ಚಿತಾರ್ಥದ ಬಗ್ಗೆ. ಹೀಗೆ ಎರಡೆರಡು ಬುದ್ಧಿ ಯಾಕೋ ಏನೋ ತಮಗೆ ಅಂದ್ಲು. ನಾನೆಂತ ಎರಡು ಬುದ್ಧಿ ಮಾಡಿದೆ ಅಂತ ಅರ್ಥವಾಗದೆ ಕೇಳಿದ. ನನ್ನ ಜೊತೆ ಲಲ್ಲೆ ಹೊಡೆಯೋದು, ಅಮೈರಾ ಜೊತೆ ಮದುವೆಗೆ ತಯಾರಾಗೋದು ಅಂದ್ಲು. ನಾನ್ಸೆನ್ಸ್ ಅಂದ. ನಾನು ಹಳಬಳ ಆದೆನಲ್ಲ, ಈಗ ನಾನ್ಸೆನ್ಸ್ ಅನ್ನಿಸದೆ ಮತ್ತಿನ್ನೇನು ಅನ್ನಿಸುತ್ತೆ ಅಂದ್ಲು. ಅಂತ ಕೋಪಿಷ್ಟನೇ ಸಹನೆ ತೋರಿದ ರಾಧಾ ನಾಲಿಗೆ ಹರಿಬಿಟ್ಟಳು. ಇವಳು ನನ್ನ ರಾಧು ಅಲ್ಲ, ನನ್ನ ರಾಧಾ ಕಳೆದು ಹೋಗಿದ್ದಾಳೆ, ದಯವಿಟ್ಟು ಹುಡುಕಿ ಕೊಡಿ ಪೊಲೀಸ್ ಮೇಡಮ್ ಎಂದ ತಮಾಷೆಗೆ. ಸತ್ತು ಹೋದಳು ಆ ನಿಮ್ಮ ರಾಧಾ ವರ್ಷದ ಹಿಂದೆಯೇ. ಆರಾಮಾಗಿ ಅಮೈರಾನ ಮದುವೆಯಾಗಿ ಅಂದ್ಲು. ರಾಧಾ ನಾಲಿಗೆ ಹಿಡಿತದಲ್ಲಿದ್ದರೆ ಒಳ್ಳೆಯದು ಎಂದು ಹಬ್ಬರಿಸಿದ. ತುಸು ಮೆತ್ತಗಾದಳು. ಆದರೂ ಹರಿತ ಬಿಡಲಿಲ್ಲ. ಸಿಹಿ ಲೇಪನದ ಕಹಿ ಮಾತ್ರೆ ನೀವು, ಒಳಗೊಂದು ಹೊರಗೊಂದು. ನಿಮ್ಮನ್ನು ಬದಲಾಯಿಸಬೇಕು ಅಂತ ಆಸೆ ಪಟ್ಟೆ ನೋಡಿ, ನನಗೆ ಬುದ್ಧಿಯಿಲ್ಲ ಅಂತ ರೇಗಿ ಶರ್ಟ್ ಅವನ ಮುಖಕ್ಕೆಸೆದು ಹೋದಳು. ಆ ಅಮೈರಾ ಏನೋ ಹೇಳಿಬಿಟ್ಟಳು, ನಾನು ನಂಬಿಬಿಟ್ಟೆ ಎಂದು ಆಮೇಲೆ ಪಶ್ಚಾತ್ತಾಪ ಪಟ್ಟಳಾದರೂ ಪ್ರಯೋಜನಕ್ಕೆ ಬರಲಿಲ್ಲ. ರಮಣ್ ಅವಳ ಮಾತನಾಡಿಸಲಿಲ್ಲ. ಬರೀ ಇದೇ ಆಗೋಯ್ತು ಇವಳದ್ದು. ಅದೆಷ್ಟು ಮಾತಾಡ್ತಾಳೆ, ಈ ಕೆಟ್ಟ ಬುದ್ಧಿ ಬಿಡೋದೇ ಇಲ್ಲ. ಎಂಥ ಪೊಲೀಸ್ ಆದರೆ ಏನು ಬಂತು ಕರ್ಮ. ಹೆಂಗಸರ ಬುದ್ಧಿ ಮೊಣಕಾಲ ಕೆಳಗೆ ಅನ್ನೋದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಪ್ರತಿ ಬಾರಿ ಹೋಗಲಿ ಪಾಪ ಅಂತ ನಾನೇ ಹೊಂದಿಕೊಂಡಿದ್ದು ತಪ್ಪಾಯಿತು, ಮಾಡ್ತೀನಿ ಈ ಸಲ ಅಂದುಕೊಂಡ. ಅಮೈರಾ 2 ಲೋಟ ಹಾಲು ಕುಡಿದು ಮಲಗಿದಳು. 2 ದಿನ ಕಳೆದಿದ್ದೇ ರಾಧಾಳ ಕರೆದುಕೊಂಡು ಮಾಲ್ ಒಂದಕ್ಕೆ ಶಾಪಿಂಗ್ ಹೋಗುತ್ತೇನೆಂದಳು. ರಮಣ್ ರಾಧಾಳನ್ನ ಖಂಡಿತವಾಗಿ ಕಳುಹಿಸಲು ಸಾಧ್ಯವಿಲ್ಲ ಅಂದುಬಿಟ್ಟ. ಅವನಿಲ್ಲದ ಸಮಯ ನೋಡಿ ತಂದೆಯ ಬಳಿ, ಡ್ಯಾಡಿ ಪಾಪ ಆಕೆಗೂ ಬೇಜಾರು, ನನ್ನ ಜೊತೆ ಬರಲಿ, ಮನಸ್ಸು ಹಗುರ ಆಗುತ್ತೆ, ಇಲ್ಲದೇ ಇದ್ದರೆ ಅದೇ ಘಟನೆ ನೆನೆದು ನೋವುಣ್ಣುತ್ತಾಳೆ ಅಂದ್ಲು. ಗೋವರ್ಧನ ಮೊದಲು ಒಪ್ಪಲಿಲ್ಲವಾದರೂ ಮಗಳ ಹಠಕ್ಕೆ ಹಿಂದೆ 4 ಬಾಡಿಗಾರ್ಡ್ಗಳನ್ನು ಇಟ್ಟು ಕಳುಹಿಸಿದ. 2 ಗಂಟೆ ಕಳೆದಿತ್ತು. ರಮಣ್ ಒಳಗೆ ಬರುವುದಕ್ಕೂ ಬಂಗಲೆಯ ಕಾರ್ಡ್ರೆಸ್ ಫೋನ್ ರಿಂಗ್ ಆಗುವುದಕ್ಕೂ ಸರಿಯಾಗಿತ್ತು. ರಮಣನೇ ಎತ್ತಿದ. ಹಲೋ ಅಂದ. ನಿಮ್ಮ ಹುಡುಗಿ ವಾಪಸ್ ಬಂದಿಲ್ಲವೆನಿಸುತ್ತೆ ಅಂದ್ರು. ಅವನ ಉಸಿರು ನಿಂತು ಹೋಗಿದ್ದು. ರಾಧಾ ರೀಮಾ ಜೊತೆ ಅವಳ ಕೋಣೆಯಿಂದ ಹೊರಗೆ ಬಂದಿದ್ದೇ ವಾಪಸ್ ಬಂತು. ರಾಧಾ ಸುರಕ್ಷಿತವಾಗಿಯೇ ವಾಪಸ್ಸು ಬಂದಳು. ಬರದೇ ಇದ್ದಿದ್ದು ಅಮೈರಾ. ಆ ಕೆಲಸದವಳಲ್ಲ ಅಮೈರಾ. ಹೊರಗೆ ಹೋದವಳು ತಿರುಗಿ ಬಂದಳ ಅಂದ್ರು. ಫೋನಿನ ಸ್ಪೀಕರ್ಗೆ ಕೈಯಿಟ್ಟು ಮುಚ್ಚಿ, ಅಮೈರಾ ಎಲ್ಲಿ ಅಂದ. ಅವಳಿನ್ನೂ ಬಂದಿಲ್ಲ. ಕೌಮುದಿ ಅಕ್ಕನಿಗೆ BP ಲೋ ಆಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ದಾರಂತೆ. ಅವಳು ಅಲ್ಲಿ ಹೋದಳು. ಇಲ್ಲಿ ಕೆಲಸ ನಿಂತು ಹೋಗುತ್ತೆ ಅಂತ ನಾನೇ ತ್ರಿಶಾಲನ ಕರೆಸಿದೆ ಅಂತ ರೀಮಾ ಉತ್ತರಿಸಿದಾಗ ರಮಣ್ ಮತ್ತೆ ರಿಸೀವರ್ ಕಿವಿಗಿಟ್ಟ. ಬಂದಿರೋಲ್ಲ ನಂಗೆ ಗೊತ್ತು, ಯಾಕಂದರೆ ಅವಳು ನಮ್ಮ ಜೊತೆ ಇದ್ದಾಳೆ, ಕಿಡ್ನ್ಯಾಪ್ ಆಗಿದ್ದಾಳೆ ಅಂದರು. ವಿಷಯ ಊಹಿಸಿ ಗೋವರ್ಧನ ಜೀವವೇ ಇಲ್ಲದಂತೆ ಕುಳಿತವ ರಮಣನ ಕೈಯಿಂದ ಫೋನು ಕಸಿದುಕೊಂಡು, ದುಡ್ಡು ಬಂಗಾರ ಆಸ್ತಿ ಎಷ್ಟು ಬೇಕಾದರೂ ಕೊಡ್ತೀನಿ, ಬೇಕಾದರೆ ಬ್ಲಾಂಕ್ ಚೆಕ್ ಕೊಡ್ತೀನಿ, ಅವಳಿಗೆ ಮಾತ್ರ ಏನೂ ಆಗಬಾರ್ದು ಅಂದ. ರಮಣ್ ಅಂಕಲ್ ಎಕ್ಸೈಟ್ ಆಗಬೇಡಿ ಅಂದ. ಹಲೋ, ಅವರು ಹೇಳಿದ್ದು ಕೇಳಿಸಿರಬೇಕಲ್ಲ ಅಂದಾಗ ಆ ಕಡೆಯಿಂದ ಬಂದ ಉತ್ತರ ಕೇಳಿದ್ದೆ. ರಮಣ್ ಫೋನು ರಿಸೀವರ್ ತೆಗೆದು ಗೋಡೆಗೆ ಬೀಸಿ ಛಿದ್ರಗೊಳಿಸಿದ. ಡ್ರಾಯರ್ನಲ್ಲಿದ್ದ ಗನ್ ತೆಗೆದು ಬೆನ್ನ ಹಿಂದೆ ಸಿಕ್ಕಿಸಿಕೊಂಡು ದಡದಡನೆ ಹೊರಟ. ಯಾರಿಗೂ ಅವನ ರೋಷಕ್ಕೆ ಕಾರಣ ತಿಳಿಯಲಿಲ್ಲ. ಅವರು ದುಡ್ಡು, ಬ್ಲಾಂಕ್ ಚೆಕ್ ಏನನ್ನೂ ಕೇಳಿರಲಿಲ್ಲ. ಕೇಳಿದ್ದಿಷ್ಟೇ, ಆ ಹುಡುಗಿಯನ್ನ ಅಂದರೆ ಅವನ ರಾಧಾಳನ್ನ ಒಂದೇ ಒಂದು ರಾತ್ರಿಗೆ ಅಂದ. ಕೃಷ್ಣ ಶಿಶುಪಾಲನ 100 ತಪ್ಪುಗಳನ್ನು ಕ್ಷಮಿಸಿದ. 101ನೆಯ ತಪ್ಪಿಗೆ ಕೃಷ್ಣ ಮಾತಾಡಲಿಲ್ಲ. ಬದಲಿಗೆ ಕೆಲಸ ಮಾಡಿದ್ದು ಅವನ ಸುದರ್ಶನ. ಇಲ್ಲಿ ರಮಣ್ ಕೃಷ್ಣನೂ ಅಲ್ಲ. 100 ಅಪರಾಧಗಳನ್ನು ಕ್ಷಮಿಸುವಷ್ಟು ತಾಳ್ಮೆಯೂ ಅವನಲ್ಲಿಲ್ಲ. ಕೇವಲ 2ನೆಯದೋ 3ನೆಯದೋ ತಪ್ಪಿಗೆ ಬಾಬಿಯ ಇಡೀ ಹಣೆ ಬರಹ ಬದಲಾಯಿತು.
ಈ ಕಥೆ ಇನ್ನೂ ಮುಂದುವರಿಯುವುದು ಫ್ರೆಂಡ್ಸ್. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ವಿಡಿಯೋ ನೋಡ್ತಾ ನಮಗೆ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.